ಶ್ರೀವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಶ್ರೀ ವೆಂಕಟಾದ್ರಿನಿಲಯ ಕಮಲಾ ಕಾಮುಕಃ ಪುಮಾನ್, ಅಭಂಗುರ ವಿಭೂತಿರ್ನಸ್ತರಂಗಯತು ಮಂಗಲಂ. ಮಂಗಳಕರವಾದ ಭಾಗ್ಯನಗರದ ಆನಂದಗಿರಿಯ ಶ್ರೀ ಶ್ರೀನಿವಾಸನ ರಥೋತ್ಸವ. ರಥಯಾತ್ರೆಯಲ್ಲಿ ಜಗನ್ನಾಯಕನು ವಿರಾಜಮಾನನಾಗಿದ್ದಾನೆ. ಶ್ರೀದೇವಿ ಭೂದೇವಿಯರು ಆಸೀನರಾಗಿದ್ದಾರೆ. ಭಕ್ತಜನರು ಶ್ರೀನಿವಾಸನ ರಥವನ್ನು ಮುನ್ನಡೆಸುವ ಪ್ರಯತ್ನದಲ್ಲಿದ್ದಾರೆ. ಅತ್ಯಂತ ಶೋಭಾಯಕರವಾದಂತಹ ಸ್ಥಾನ ಇದು. ಪರ್ವತಾಗ್ರದಲ್ಲಿ ನೆಲೆಗೊಂಡಿರುವ ಶ್ರೀನಿವಾಸನ ದಿವ್ಯಮಂಗಲ ಸ್ವರೂಪವನ್ನು ವೀಕ್ಷಿಸಿ ಭಕ್ತಜನರು ಅತ್ಯಂತ ಆನಂದಭರಿತರಾಗುತ್ತಿದ್ದಾರೆ. ಈ ವರ್ಷದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ಶ್ರೀನಿವಾಸನಿಗೆ ನಡೆಸಿಕೊಡುತ್ತಿರುವ ಈ ಮಹತ್ವಪೂರ್ಣವಾದ ಸೇವೆಯನ್ನು ವೀಕ್ಷಿಸುತ್ತಿದ್ದೀರಿ. ಬ್ರಹ್ಮೋತ್ಸವದಲ್ಲಿ 8ನೆಯ ದಿನದ ಪ್ರಾತಃ ಕಾಲದಲ್ಲಿ ರಥೋತ್ಸವವನ್ನು ನಡೆಸುವುದು ವಾಡಿಕೆಯಾಗಿದೆ. ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಉತ್ಸವ ಪದ್ಧತಿಯನ್ನು ಅನುಸರಿಸುತ್ತಾ ಈ ಎಲ್ಲ ಸ್ಥಾನಗಳಲ್ಲಿ ಮಂಗಳಕರವಾದ ಈ ಉತ್ಸವವನ್ನು ನಿರ್ವಹಿಸುತ್ತಾರೆ. ಇಂದು ರಮಣೀಯವಾದಂತಹ ರಥೋತ್ಸವ. ಬ್ರಹ್ಮೋತ್ಸವದಲ್ಲಿ ಅತ್ಯಂತ ಮುಖ್ಯವಾದಂತಹ ಭಾಗಗಳಲ್ಲಿ ಇದೊಂದು. ಗರುಡೋತ್ಸವದ ನಂತರ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುವಂತಹ ಉತ್ಸವ ರಥೋತ್ಸವ. ರಥಸ್ಥನಾದಂತಹ ಕೇಶವನನ್ನು ನೋಡಿದರೆ ಎಲ್ಲ ವಿಧವಾದ ಜನ್ಮಗತ ದೋಷಗಳು ದೂರವಾಗುತ್ತವೆ ಎನ್ನುವಂತಹ ಪ್ರಸಿದ್ಧಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಅಂತಹ ವಿಶಿಷ್ಟವಾದಂತಹ ಸ್ಥಾನದಲ್ಲಿ ಶ್ರೀನಿವಾಸನ ಈ ರಥೋತ್ಸವ ಸೇವೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಶ್ರೇಯಃಕಾಂತನು ಸಮಸ್ತ ಲೋಕಕ್ಕೆ ಶುಭದಾಯಕನಾಗಿ, ಮಂಗಳದಾಯಕನಾಗಿ, ಅರಿಷ್ಟ ನಿವಾರಕನಾಗಿ ವಿರಾಜಮಾನನಾಗಿದ್ದಾನೆ. ಇಂತಹ ಶ್ರೀನಿವಾಸನ ರಥೋತ್ಸವ ಸೇವೆಯನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಭಾಗ್ಯನಗರ ದಕ್ಷಿಣ ಭಾರತದ ಪ್ರಸಿದ್ಧ ನಗರಗಳಲ್ಲಿ ಒಂದಾಗಿದೆ. ಅತ್ಯಂತ ಪ್ರಧಾನವಾದಂತಹ ನಗರವಾಗಿಯೂ ಕೂಡ ಇದರ ಮಾನ್ಯತೆ ಇದೆ. ಆ ರೀತಿಯಾಗಿ ಇಂತಹ ವಿಶಿಷ್ಟವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವ ಈ ಸ್ಥಾನದ ರಥೋತ್ಸವವನ್ನು ಆರಂಭಿಸುತ್ತಿದ್ದಾರೆ. ಶ್ರೀನಿವಾಸನು ಈ ಸಂದರ್ಭದಲ್ಲಿ ಶ್ರೀಭೂ ಸಮೇತನಾಗಿ ವರದ ಕಟಹಸ್ತಗಳಿಂದ ವಿರಾಜಮಾನನಾಗಿ ಭಕ್ತಜನರಿಗೆ ಅನುಗ್ರಹವನ್ನು ನೀಡುತ್ತಿದ್ದಾನೆ. ತಿರುಮಲ ಕ್ಷೇತ್ರದ ಮೂಲ ವಿರಾಟ್ ಮೂರ್ತಿಯ ಯಾವ ಸ್ವರೂಪವಿದೆಯೋ ಆ ಮಂಗಲಕರವಾದ ಅಲಂಕಾರದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಇಂತಹ ಶ್ರೀನಿವಾಸನು ಸಮಸ್ತ ಜಗತ್ತಿಗೆ ಅಪಾರವಾದಂತಹ ಸಂತೋಷವನ್ನು, ಅನುಗ್ರಹವನ್ನು
ನೀಡುತ್ತಿರುವುದನ್ನು ತಾವು ಗಮನಿಸಬಹುದು. ರಥೋತ್ಸವ ಸೇವಾ ವಿಧಿಯಲ್ಲಿ ಶ್ರೀನಿವಾಸನು ಅತ್ಯಂತ ಭಕ್ತಜನರನ್ನು ಸನ್ನಿಹಿತವಾಗಿ ಅನುಗ್ರಹಿಸುತ್ತಿರುವಂತಹ ಸಂದರ್ಭವನ್ನು ವೀಕ್ಷಿಸುತ್ತಿದ್ದೇನೆ. ಶ್ರೀನಿವಾಸನು ಕಲಿಯುಗದ ಪ್ರತ್ಯಕ್ಷ ದೇವನಾಗಿ, ಶ್ರೀಭೂ ಸಮೇತನಾಗಿ, ವೈಖಾನಸ ವಿಧಿವಿಧಾನಗಳಿಂದ ಆರಾಧಿತನಾಗಿ, ಜಗತ್ತಿಗೆ ಆಧಾರಭೂತನಾಗಿ ವಿರಾಜಮಾನನಾಗಿದ್ದಾನೆ. ಆಶ್ರಿತ ಭಕ್ತ ಕಲ್ಪತರು ಎಂದು ಪರಮಾತ್ಮನಿಗೆ ಇರುವಂತಹ ವಿಶೇಷವಾದಂತಹ ಬಿರುದು. ಶರಣಾಗತರನ್ನು ರಕ್ಷಿಸುವುದು ಪ್ರತಿಯೊಂದು ಅವತಾರದಲ್ಲಿಯೂ ಪರಮಾತ್ಮನ ಪ್ರಧಾನವಾದ ಲಕ್ಷಣವಾಗಿ ಕಂಡುಬರುತ್ತದೆ. ಆಶ್ರಿತರನ್ನು ರಕ್ಷಿಸುವ ಶ್ರೀನಿವಾಸನು ಸದಾ ನಮ್ಮನ್ನು ರಕ್ಷಿಸಲಿ. ಜಗದಧಿನಾಯಕನಾದಂತಹ ಶ್ರೀನಿವಾಸನು ಸರ್ವ ವಿಧವಾದಂತಹ ಅನುಗ್ರಹವನ್ನು ಭಕ್ತರ ಮೇಲೆ ಮಾಡಲಿ ಎಂದು ಪ್ರಾರ್ಥಿಸೋಣ. ಪರಮ ಪಾವನ ಮೂರ್ತಿಯಾದಂತಹ ಶ್ರೀನಿವಾಸನು ಸರ್ವ ವಿಧವಾದಂತಹ ವೈಭವಗಳೊಂದಿಗೆ ವಿರಾಜಮಾನನಾಗಿದ್ದಾನೆ. ಇಂತಹ ವಿಶಿಷ್ಟವಾದಂತಹ ಅನುಗ್ರಹವನ್ನು ಒದಗಿಸಿಕೊಡುತ್ತಿರುವ ಶ್ರೀನಿವಾಸನು ಜಗತ್ತಿಗೆ ಮಾರ್ಗದರ್ಶಕನೂ ಹೌದು, ಧರ್ಮ ಸಂಸ್ಥಾಪಕನೂ ಹೌದು, ಸಮಸ್ತ ಭಕ್ತ ಸಮುದಾಯಕ್ಕೆ ಆನಂದವನ್ನು ಒದಗಿಸುವವನು ಹೌದು. ಈ ಸಂದರ್ಭದಲ್ಲಿ ಅನೇಕ ಜನರು ಭಕ್ತಿಭಾವದಿಂದ ಕೆಲವರು ಸೇವೆಯನ್ನು ಮಾಡುವುದಕ್ಕಾಗಿ, ಕೆಲವರು ಕೋಲಾಟ, ಭಜನೆ ಮೊದಲಾದಂತಹ ಜಾನಪದ ನೃತ್ಯಗಳನ್ನು ಮಾಡುವುದಕ್ಕೆ, ಮತ್ತಿತರರು ಶ್ರೀನಿವಾಸನ ಸನ್ನಿಧಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿವಿಧ ಪಾರಾಯಣಗಳನ್ನು ಮಾಡುವುದಕ್ಕೆ ಆಗಮಿಸಿದ್ದಾರೆ. ರಥೋತ್ಸವ ಭಕ್ತಜನರಿಂದ ತುಂಬಿದೆ. ಭಕ್ತಜನರು ಹೆಚ್ಚಾದಂತೆ ಆ ಉತ್ಸವದ ಉತ್ಸಾಹ ಹೆಚ್ಚಾಗುತ್ತದೆ. ಆದ್ದರಿಂದ ಉತ್ಸಾಹವನ್ನು ತುಂಬಿ ತುಳುಕುವಂತೆ ಮಾಡುವಂತಹ ಶ್ರೀನಿವಾಸನ ರಥೋತ್ಸವ ವಿಧಿಯನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಶ್ರೀನಿವಾಸನ ಮಂಗಳಕರವಾದಂತಹ ವೈಭವವನ್ನು ತಾವಿದೀಗ ವೀಕ್ಷಿಸುತ್ತಾ ಕೃತಾರ್ಥರಾಗಬಹುದಾಗಿದೆ. ಶ್ರೀನಿವಾಸೋ ವಿಜಯತೆ ಎನ್ನುವ ಘೋಷಣೆಯೊಂದಿಗೆ ಶ್ರೀನಿವಾಸನು ಸಮಸ್ತ ಭಕ್ತಜನರನ್ನು ಅನುಗ್ರಹಿಸುತ್ತಿದ್ದಾನೆ. ಶ್ರೀನಿವಾಸೋ ವಿಜಯತೆ ಎನ್ನುವಂತಹ ಮಾತು ಅತ್ಯಂತ ವಿಶಿಷ್ಟವಾದದ್ದು. ಪರಮಾತ್ಮನನ್ನು ಜಯಶಬ್ದದಿಂದ ಹೊಗಳಬೇಕು ಎನ್ನುವುದು ಒಂದು ನಿಯಮ. ಶ್ರೀಮದ್ ಭಾಗವತದಲ್ಲಿ ಗೋಪಿಕೆಯರು ಶ್ರೀಕೃಷ್ಣನನ್ನು ಹೊಗಳುವ ಸಂದರ್ಭದಲ್ಲಿ ಜಯ ಜಯ ಎನ್ನುವಂತಹ ಮಾತನ್ನು ಬಳಸಿದ್ದಾರೆ. ಪರಮಾತ್ಮನಿಗೆ ಜಯವಾಗಲಿ ಎನ್ನುವಂತಹ ಶಬ್ದವನ್ನು ಬಳಸಬೇಕು ಎನ್ನುವುದು ಪ್ರಾಚೀನವಾದಂತಹ ಒಂದು ಸಿದ್ಧಾಂತ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಘೋಷವಾಕ್ಯದಲ್ಲಿ ಶ್ರೀನಿವಾಸೋ ವಿಜಯತೆ, ಅಪ್ರತಿಹತವಾದಂತಹ ವಿಜಯವನ್ನು ಒದಗಿಸಿಕೊಡುವಂತಹ ಶ್ರೀನಿವಾಸನ ದಿವ್ಯ ಕಾರುಣ್ಯವನ್ನು ನಾವೆಲ್ಲರೂ ಸದಾ ಸ್ಮರಿಸೋಣ. ಭಕ್ತಜನರೆಲ್ಲರಿಗೂ ಶುಭವಾಗುವಂತಹ ರೀತಿಯಲ್ಲಿ ಈ ವಾಹನ ಸೇವೆ ನಡೆದು ಬರುತ್ತಿರುವುದನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನ ರಥಕ್ಕೆ 4 ಅಶ್ವಗಳು. ಆ 4 ಅಶ್ವಗಳು ಆ ಪರಮಾತ್ಮನ ರಥವನ್ನು ಮುನ್ನಡೆಸುತ್ತಿರುತ್ತವೆ ಎಂದು ವರ್ಣನೆ ಇದೆ. ಪರಮಾತ್ಮನ ಈ ಒಂದು ಶಕ್ತಿ, ಪರಮಾತ್ಮನ ಸಮಸ್ತ ಜಗತ್ತನ್ನು ತಿರುಗಿಸುವಂತಹ ಶಕ್ತಿ ಈ ಅಶ್ವಗಳಲ್ಲಿ ಆವಾಹಿತವಾಗಿ ಆ ಅಶ್ವಗಳ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯಗಳಿಂದಾಗಿ ಈ ರಥವು ಮುನ್ನಡೆದು ಭಕ್ತಜನರಿಗೆ ಆನಂದ ಉಂಟಾಗುತ್ತದೆ. ಈ ದೇವಾಲಯದ ಸುಂದರವಾದಂತಹ ದೃಶ್ಯಾವಳಿಯನ್ನು ವೀಕ್ಷಿಸಬಹುದು. ರಥಾಧಿರೂಢನಾದಂತಹ ಆ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆಯೋಣ. ಈ ವಿಶಿಷ್ಟವಾದಂತಹ ರಥವು ಸಮಸ್ತ ಜಗತ್ತಿನ ಪ್ರತೀಕಭೂತವಾಗಿ ಚತುರ್ದಶ ಭುವನಗಳನ್ನು ಪ್ರತೀಕವಾಗಿ ನಿಲ್ಲುತ್ತದೆ.
ಚತುರ್ದಶ ಲೋಕಗಳ ಪ್ರಾತಿನಿಧ್ಯವನ್ನು ಈ ರಥ ಹೊಂದಿರುತ್ತದೆ ಎಂದು ಹೇಳಲಾಗಿದೆ. ಪೌರಾಣಿಕವಾದಂತಹ ಈ ಲೋಕಗಳು ಅತಲ ವಿತಲ ಸುತಲಾದಿ ಅಧೋಲೋಕಗಳನ್ನು ಹೊರತುಪಡಿಸಿ ಭೂಮಿಯಿಂದ ಹಿಡಿದು ಸತ್ಯಲೋಕದವರೆಗಿನ ಎಲ್ಲ ವಿಧವಾದಂತಹ ಲೋಕಗಳ ಪ್ರಾತಿನಿಧ್ಯವನ್ನು ಇದು ವಹಿಸುತ್ತದೆ ಎಂದು ಹೇಳಲಾಗಿದೆ. ಅಂತಹ 7 ಭುವನಗಳ ವಿಶೇಷವಾದಂತಹ ಚಿಹ್ನೆಗಳನ್ನು ರಥದಲ್ಲಿ ಇರಿಸುತ್ತಾರೆ. ಕಿನ್ನರ ಕಿಂಪುರುಷಾದಿಗಳು ಈ ಉತ್ಸವಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಅಂತಹ ಚಿತ್ರಗಳನ್ನು ಕೂಡ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಗೊಂಬೆಗಳನ್ನು ರಥದಲ್ಲಿ ಇರಿಸುವುದನ್ನು ನಾವು ನೋಡಬಹುದು. ರಥವನ್ನು ಕಟ್ಟುವಂತಹ ವಿಧಾನವೂ ಕೂಡ ಒಂದೊಂದು ಸ್ಥಾನದಲ್ಲಿ ಒಂದೊಂದು ವಿಧವಾದದ್ದು. ಆ ರೀತಿಯಾದಂತಹ ಒಂದು ವಿಶೇಷವಾದ ವೈಭವದೊಂದಿಗೆ ಈ ರಥೋತ್ಸವದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಕಾಷ್ಟರಥದಲ್ಲಿ ಪರಮಾತ್ಮ ಶೋಭಿಸುತ್ತಾ ಶ್ರೀಭೂ ಸಮೇತನಾಗಿ ಕಂಗೊಳಿಸುತ್ತಿದ್ದಾನೆ. ಭಕ್ತ ಜನರೆಲ್ಲರ ಸಹಾಯ ಸಹಕಾರದಿಂದ ಇಂತಹ ವಾಹನಗಳನ್ನು ನಿರ್ಮಿಸುತ್ತಾರೆ. ಆ ರೀತಿಯಾಗಿ ಶ್ರೀನಿವಾಸನ ಸೇವೆಗೆ ಅದ್ಭುತವಾದಂತಹ ಈ ಒಂದು ರಥವನ್ನು ಸಜ್ಜುಗೊಳಿಸಿದ್ದಾರೆ. 4 ಚಕ್ರಗಳು 4 ಯುಗಗಳನ್ನು ನಮಗೆ ತಿಳಿಯಪಡಿಸುತ್ತದೆ. ಯುಗ ಎಂದರೆ ಕಾಲ, ಯುಗ ಎಂದರೆ ಸಂಚಾರ ಪ್ರವೃತ್ತಿಯನ್ನು ಹೊಂದಿರುವುದು. ಆ ರೀತಿಯಾಗಿ ಆ ಸಂಚಾರವನ್ನು ನಿರಂತರವಾಗಿ ಗಮನವನ್ನು ಹೊಂದಿರುವಂತಹ ಚಕ್ರಗಳು ಇವುಗಳಾಗಿವೆ. ಕಾಲವು ಹಿಂದೆ ಹೋಗುವಂತಹ ಸ್ವಭಾವವನ್ನು ಹೊಂದಿಲ್ಲ. ಅದು ಸರ್ವದಾ ಮುನ್ನಡೆಯುವ ಸ್ವಭಾವವನ್ನು ಮಾತ್ರವೇ ಹೊಂದಿದೆ. ಆದ್ದರಿಂದಾಗಿ ಪರಮಾತ್ಮನ ರಥವು ಕಾಲಸ್ವರೂಪವಾಗಿ ಮುಂದೆ ಮುಂದೆ ಹೋಗುವಂತಹ ಕಾಲವನ್ನು ಸೂಚಿಸುತ್ತದೆ. ಆ ಕಾಲಸೂಚಕವಾದಂತಹ ಚಕ್ರಗಳು ಪರಿಭ್ರಮಿಸುತ್ತಾ 4 ಯುಗಗಳ ಪ್ರಾತಿನಿಧ್ಯವನ್ನು ವಹಿಸುತ್ತಾ 4 ಚಕ್ರಗಳಿಂದ ಕೂಡಿರುತ್ತದೆ. ಆ ರೀತಿಯಾಗಿ ಇವುಗಳು ಮುಂದುವರೆದು ಕಾಲದ ಅಧಿಪತಿ ಯಾರು, ಕಾಲದ ಚಕ್ರವರ್ತಿ ಯಾರು ಎನ್ನುವುದನ್ನು ತಿಳಿಯಪಡಿಸುತ್ತದೆ. ಕಾಲಕ್ಕೆ ಅಧಿಪತಿ ಪರಮಾತ್ಮ, ಕಾಲವು ಅವನ ಅಧೀನದಲ್ಲಿದೆ. సీతాదేవితో అయోధ్య పక్కన పరలి
పరిచే పుష్పకరథము దిక్కులు సాధించి సీతాదేవితో అయోధ్య పక్కన పరలిచే పుష్పకరథము నిక్కి నరకాసురుపై నింగి మోవనెక్కి తోలె వెక్కసపు రెక్కలతో విష్ణురథము దేవదేవుడెక్కినదే దివ్య రథము మా వంటి వారికెల్ల మనోరథము బలిమి రుక్మిణి తెచ్చి పరుల గెలిచి ఎక్కే అలయేగు పెండ్లి కళ్యాణ రథము బలిమి రుక్మిణి తెచ్చి పరుల గెలిచి ఎక్కే అలయేగు పెండ్లి కళ్యాణ రథము ఎలమి శ్రీ వెంకటాద్రి నలమేలు మంగ కూడి కలకాలమును ఏగే ఘనమైన రథము దేవదేవుడెక్కెనదే దివ్య రథము మా వంటి వారికెల్ల మనోరథము దేవదేవుడెక్కెనదే దివ్య రథము మా వంటి వారికెల్ల మనోరథము ರಥೋತ್ಸವ ಪ್ರಾರಂಭವಾಗಿದೆ. ರಥವು ಮುನ್ನಡೆಯುವುದಕ್ಕೆ ಬೇಕಾದ ಸೂಚನೆಯನ್ನು, ರಥವು ನಿಲ್ಲುವುದಕ್ಕೆ ಬೇಕಾದಂತಹ ಸೂಚನೆಯನ್ನು ಕಾಲಕಾಲಕ್ಕೆ ತಿಳಿಯಪಡಿಸಲಾಗುತ್ತದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಭಕ್ತರು ಆ ರಥವನ್ನು ಮುನ್ನಡೆಸುವ ಪ್ರಯತ್ನವನ್ನು ಮಾಡುತ್ತಾರೆ. ಸಮಸ್ತ ಲೋಕಕ್ಕೆ ಶುಭವನ್ನು ಉಂಟು ಮಾಡುವ ಶ್ರೀನಿವಾಸನ ರಥೋತ್ಸವ ಸೇವೆ ನಗರವಾಸಿಗಳಿಗೆ, ವಿಶೇಷವಾಗಿ ಭಾಗ್ಯನಗರವಾಸಿಗಳಿಗೆ ಭಾಗ್ಯದ ವಿಷಯವಾಗಿದೆ. ಪರಮಾತ್ಮನ ಈ ಮಂಗಳಕರವಾದ ಸೇವೆ ಜಗತ್ತಿಗೆ ವಿಶೇಷವಾದಂತಹ ಆನಂದವನ್ನು ಉಂಟು ಮಾಡುತ್ತದೆ. ಈ ರಥೋತ್ಸವದ ಸಂದರ್ಭದಲ್ಲಿ ಭಕ್ತರು ಈ ರಥವನ್ನು ಎಳೆಯುವುದನ್ನು ಮಹತ್ತರವಾದ ಭಾಗ್ಯವೆಂದು ಭಾವಿಸುತ್ತಾರೆ. ಯಾಕೆಂದರೆ ಪರಮಾತ್ಮನಿಗೆ ಸೇವೆಯನ್ನು ಮಾಡುವುದು ಸುಲಭದ ವಿಷಯವಲ್ಲ. ಪರಮಾತ್ಮನಿಗೆ ಸೇವೆಯನ್ನು ಮಾಡುವುದಕ್ಕಿಂತಲೂ ಹೆಚ್ಚು ಫಲದಾಯಕವಾದಂತಹ ವಿಷಯವೂ ಯಾವುದೂ ಇಲ್ಲ. ಆ ರೀತಿಯಾಗಿ ಎಲ್ಲ ವಿಧವಾದಂತಹ ಶುಭಗಳನ್ನು ಒದಗಿಸಿಕೊಡುವಂತಹ ಶ್ರೀನಿವಾಸನ ರಥೋತ್ಸವ ಸೇವೆಯಲ್ಲಿ ಭಕ್ತರು ಭಕ್ತಿ ಶ್ರದ್ಧೆಗಳಿಂದ ಭಾಗವಹಿಸಿದ್ದಾರೆ. ಆ ರಥವನ್ನು ಸರಿಯಾದಂತಹ ಕ್ರಮದಲ್ಲಿ ಮುನ್ನಡೆಸುವುದು ಅತ್ಯಂತ ಮುಖ್ಯವಾದದ್ದು. ಜಾಗರೂಕತೆಯಿಂದಲೂ ಕೂಡ ಮುನ್ನಡೆಸಬೇಕಾಗುತ್ತದೆ. ಪರಮಾತ್ಮನ ಸೇವೆಯಲ್ಲಿ ಅಪಚಾರವಾಗದೇ ಇರುವಂತಹ ರೀತಿಯಲ್ಲಿ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುತ್ತಾರೆ. ಆ ರೀತಿಯಾಗಿ ಅನೇಕ ವಿಧವಾದಂತಹ ಎಚ್ಚರಿಕೆಗಳನ್ನು ವಹಿಸುತ್ತಾರೆ. ಆಗಮಶಾಸ್ತ್ರದಲ್ಲಿ ವಾಹನಗಳ ವಿಚಾರದ ಜೊತೆಗೆ ಯಾವ ರೀತಿಯಲ್ಲಿ ವಾಹನಗಳನ್ನು ನಿರ್ವಹಿಸಬೇಕು ಎನ್ನುವುದಕ್ಕೂ ಕೂಡ ಅನೇಕ ವಿಧವಾದಂತಹ ಮಾರ್ಗದರ್ಶನಗಳನ್ನು ನೀಡಲಾಗಿದೆ. ಯಾವುದು ಅಪಚಾರ ಎನ್ನುವುದಕ್ಕೂ ಕೂಡ ನಿರ್ಣಯಗಳನ್ನು ಕೊಡಲಾಗಿದೆ. ಪರಮಾತ್ಮನಿಗೆ ಯಾವೆಲ್ಲ ಉಪಚಾರಗಳನ್ನು ಸಲ್ಲಿಸಬೇಕು ಎನ್ನುವ ವಿಷಯದಲ್ಲಿಯೂ ಕೂಡ ಸ್ಪಷ್ಟವಾದಂತಹ ಸೂಚನೆಗಳನ್ನು ಕೊಡಲಾಗಿದೆ. ಆದ್ದರಿಂದಾಗಿ ಆ ಪರಮಾತ್ಮನನ್ನು ನಾವು ಸದಾ ಸರ್ವದ ಆನಂದಭರಿತನಾಗಿ ವೀಕ್ಷಿಸುತ್ತಾ ಎಲ್ಲ ವಿಧವಾದಂತಹ ದೋಷಗಳನ್ನು ಮನ್ನಿಸುವಂತೆ ಪ್ರಾರ್ಥಿಸುತ್ತಾ ಶ್ರೀನಿವಾಸನ ಕೃಪೆಗೆ ಪಾತ್ರಭೂತರಾಗೋಣ.
ದೇವಾಲಯದ ಗೋಪುರದ ಸುಂದರ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದೀರಿ. ಆಕಾಶದೆತ್ತರಕ್ಕೆ ನಿಂತಿರುವಂತಹ ಗೋಪುರ ಪರಮಾತ್ಮನ ಶ್ರೇಷ್ಠತೆಯನ್ನು, ಔನ್ನತ್ಯವನ್ನು ತಿಳಿಯಪಡಿಸುತ್ತದೆ. ದೇವಾಲಯವೇ ಅತ್ಯಂತ ಮುಖ್ಯವಾದದ್ದು. ದೇವಾಲಯ ಭಕ್ತಿಯ ಕೇಂದ್ರ, ದೇವಾಲಯ ಶಕ್ತಿಯ ಕೇಂದ್ರವೂ ಹೌದು. ದೇವಾಲಯವು ಆಧ್ಯಾತ್ಮಿಕ ಪ್ರಗತಿಗೆ ಮಾರ್ಗವನ್ನು ನಿರ್ದೇಶಿಸುವಂತಹ ದಿಕ್ಸೂಚಿಯೂ ಹೌದು. ಪರಮಾತ್ಮನು ಆನಂದಮಯನಾಗಿದ್ದು ಆನಂದವನ್ನು ಹಂಚುವಂತಹ ಸ್ವಭಾವವನ್ನು ಹೊಂದಿದ್ದಾನೆ. ದುಃಖವನ್ನು ದೂರಗೊಳಿಸಿ ಆನಂದವನ್ನು ನಮಗೆ ಒದಗಿಸಿಕೊಡುವ ಶ್ರೀನಿವಾಸನ ಪರಿಪೂರ್ಣವಾದಂತಹ ಅನುಗ್ರಹ ನಮಗೆ ಪ್ರಾಪ್ತವಾಗಲಿ. ರಥಾಧಿಷ್ಠಿತನಾದಂತಹ ಶ್ರೀನಿವಾಸನು ಸಮಸ್ತ ಲೋಕಕ್ಕೆ ಆನಂದದಾಯಕನಾಗಲಿ, ಶುಭಕರನಾಗಲಿ, ಮಂಗಳದಾಯಕನಾಗಲಿ. ತಾವಿದೀಗ ವೀಕ್ಷಿಸುತ್ತಿರುವಂತೆ ಈ ರಥೋತ್ಸವದ ಸಂದರ್ಭವಾಗಿ ಭಕ್ತರು ಈ ರಥವನ್ನು ಮುನ್ನಡೆಸುವಂತಹ ಪ್ರಯತ್ನದಲ್ಲಿದ್ದಾರೆ. ರಥವು ಅತ್ಯಂತ ಸರಿಯಾದಂತಹ ರೀತಿಯಲ್ಲಿ ಮುನ್ನಡೆಯುವುದು ಅತ್ಯಂತ ಮುಖ್ಯ. ಭಕ್ತಜನರು ಶ್ರೀನಿವಾಸನನ್ನು ಅನುಸರಿಸುವುದಕ್ಕಿಂತಲೂ ಶ್ರೀನಿವಾಸನ ಜೊತೆಗೆ ಮುಂದೆ ನಡೆಯುವುದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತಾರೆ. ಆ ರೀತಿಯಲ್ಲಿ ಶ್ರೀನಿವಾಸನಿಗೆ ಈ ರಥೋತ್ಸವದ ಸೇವೆಯನ್ನು ಭಕ್ತರು ಒದಗಿಸಿಕೊಡುತ್ತಿದ್ದಾರೆ. ಮಂಗಳಮಯನಾದಂತಹ ಶ್ರೀನಿವಾಸನು ಸದಾ ಸರ್ವದಾ ಭಕ್ತಜನರನ್ನು ಅನುಗ್ರಹಿಸುತ್ತಾ ಗೋವಿಂದ ನಾಮ ಸಂಕೀರ್ತನೆಯೊಂದಿಗೆ ನಡೆಯುತ್ತಿರುವ ರಥೋತ್ಸವದಲ್ಲಿ ಭಾಗಿಗಳಾಗುತ್ತಾ ರಥೋತ್ಸವದ ಸಂದರ್ಭವಾಗಿ ನಿರಂತರವಾಗಿ ಮುನ್ನಡೆಯುವುದು ಅತ್ಯಂತ ಮುಖ್ಯವಾದದ್ದು. ರಥೋತ್ಸವದ ಸಂದರ್ಭದಲ್ಲಿ ಇರುವ ನಿಯಮಗಳಲ್ಲಿ ರಥೋತ್ಸವವನ್ನು ಸ್ಥಾನಗಳಲ್ಲಿ ಇರಿಸುವಂತಹ ಒಂದು ವಿಶೇಷವಾದಂಥ ಒಂದು ಸಂದರ್ಭವನ್ನು ವೀಕ್ಷಿಸುತ್ತಿದ್ದೀರಿ. ಈ ವಿಶೇಷವಾದಂತಹ ಒಂದು ವೈಭವವನ್ನು ತಾವು ಗಮನಿಸುತ್ತಿದ್ದೀರಿ. ಶ್ರೀನಿವಾಸನ ವಿಶೇಷವಾದಂತಹ ರಥೋತ್ಸವ ವೈಭವವನ್ನು ಇದೀಗ ನಾವು ವೀಕ್ಷಿಸುತ್ತಾ ಶ್ರೀನಿವಾಸನ ಮಂಗಲಕರವಾದಂಥ ಒಂದು ಅನುಗ್ರಹವನ್ನು ಪಡೆಯೋಣ. ಶ್ರೀ ವೆಂಕಟನಾಥನ ದಿವ್ಯವಾದಂತಹ ಈ ವಾಹನ ಸೇವಾ ವಿಧಿಯಲ್ಲಿ ಇದೀಗ ನೈವೇದ್ಯಾದಿಗಳನ್ನು ಕಾಲಕಾಲಕ್ಕೆ ನಿವೇದಿಸುತ್ತಿದ್ದಾರೆ. ರಥಬೀದಿಯ 4 ದಿಕ್ಕುಗಳಲ್ಲಿ ಶ್ರೀನಿವಾಸನಿಗೆ ತತ್ಕಾಲ ಸಂಬದ್ಧವಾದಂತಹ ನಿವೇದನೆಗಳನ್ನು ಸಲ್ಲಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಶ್ರೀನಿವಾಸನು ಸದಾ ಸರ್ವದಾ ನಮ್ಮನ್ನು ರಕ್ಷಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಜನರೆಲ್ಲರೂ ಮಾಡುತ್ತಾರೆ. ಶರೀರ ರಕ್ಷಣೆ ಎಲ್ಲ ಜೀವಿಗಳಿಗೂ ಇರುವಂತಹ ಹೊಣೆಯೂ ಹೌದು. ಶರೀರ ರಕ್ಷಣೆಯನ್ನು ಮಾಡಿಕೊಳ್ಳದೆ ಇರುವಂತಹ ಜೀವಿಗಳು ಹೆಚ್ಚು ಕಾಲ ಈ ಲೋಕದಲ್ಲಿ ಇರಲಾರವು. ಆ ರೀತಿಯಾಗಿ ಅನೇಕ ವಿಧವಾದಂತಹ ನಿಯಮಗಳೊಂದಿಗೆ ಈ ವಿಶೇಷವಾದಂತಹ ಒಂದು ಉತ್ಸವ ವಿಧಿಯನ್ನು ವೀಕ್ಷಿಸುತ್ತಿದ್ದೀರಿ. ನೈವೇದ್ಯ ಸಮರ್ಪಣೆ, ನೀರಾಜನ ಸಮರ್ಪಣೆ, ಆನಂತರದಲ್ಲಿ ಮತ್ತೆ ರಥೋತ್ಸವ ಮುಂದುವರಿಯುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ರೀತಿಯಾಗಿ ರಥೋತ್ಸವ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ರಥ ಎನ್ನುವುದು ಅತ್ಯಂತ ಪ್ರಾಚೀನವಾದಂತಹ ಪರಿಕಲ್ಪನೆ. ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ, ಅನೇಕ ವಿಧವಾದ ಐತಿಹಾಸಿಕ ಗಾಥೆಗಳಲ್ಲಿ ಈ ರಥಕ್ಕೆ ವಿಶೇಷವಾದಂತಹ ಒಂದು ಮನ್ನಣೆ ಇದೆ. ಇದೀಗ ಶ್ರೀನಿವಾಸನಿಗೆ ಮಂಗಲ ನೀರಾಜನವನ್ನು ನಿವೇದಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಶ್ರೀನಿವಾಸನಿಗೂ ಹಾಗೂ ಶ್ರೀದೇವಿ ಭೂದೇವಿಯರಿಗೂ ಈ ಸಂದರ್ಭದಲ್ಲಿ ಮಂಗಲ ನೀರಾಜನವನ್ನು ನಿವೇದಿಸುತ್ತಿದ್ದಾರೆ. ಉಪನಿಷತ್ತುಗಳಲ್ಲಿಯೂ ಕೂಡ ರಥಕ್ಕೆ ಸಂಬಂಧಪಟ್ಟಂತಹ ಚಿತ್ರಣಗಳನ್ನು ಕೊಡುವುದಷ್ಟೇ ಅಲ್ಲದೆ ರಥವನ್ನು ಶರೀರಕ್ಕೆ ಹೋಲಿಸಿದ್ದಾರೆ. ಜೀವನು ಅದಕ್ಕೆ ಅಧಿಷ್ಠಾತನಾಗಿದ್ದಾನೆ. ಈ ರಥ ಎನ್ನುವುದು 2 ಚಕ್ರಗಳ ಮೇಲೆ ಆಧಾರಪಟ್ಟಿದೆ, ಶಿರಸ್ಸೆ ಶಿಖರವಾಗಿದೆ ಮೊದಲಾದಂತಹ ಅನೇಕ ವರ್ಣನೆಗಳನ್ನು ಉಪನಿಷತ್ತುಗಳು ಮಾಡಿವೆ. ಆ ರೀತಿಯಾಗಿ ಪರಮಾತ್ಮನು ಅಧಿಷ್ಠಿಸಿದ ನಿರಂತರವಾಗಿ ಸಂಚರಿಸುವಂತಹ ರಥ ಅದು ನಮ್ಮ ಶರೀರ.
ಆದ್ದರಿಂದ ಶರೀರವನ್ನು ರಕ್ಷಿಸಿಕೊಳ್ಳುತ್ತಾ ಶರೀರದ ಅಂತರ್ಭಾಗದಲ್ಲಿ ಇರುವಂತಹ ಪರಮಾತ್ಮನನ್ನು ನಿತ್ಯವೂ ದರ್ಶಿಸಿಕೊಳ್ಳುತ್ತಾ ಧ್ಯಾನ ಮೊದಲಾದಂತಹ ಪ್ರಕ್ರಿಯೆಗಳ ಮೂಲಕವಾಗಿ ಆ ಪರಮಾತ್ಮನನ್ನು ದರ್ಶಿಸುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತಾ ಎಲ್ಲ ವಿಧವಾಗಿಯೂ ಕೂಡ ಶ್ರೀ ಭಗವಂತನನ್ನು ಆರಾಧಿಸಬೇಕೆಂದು ಹೇಳಿದ್ದಾರೆ. ಪರಮಾತ್ಮನು ಕೂಡ ಹೃದಯಶೇ ಅರ್ಜುನ ತಿಷ್ಠತಿ ಎನ್ನುವ ಮಾತಿನ ಮೂಲಕ ತಾನು ಎಲ್ಲ ಜೀವರುಗಳ ಹೃದಯದಲ್ಲಿ ಮನೆ ಮಾಡಿಕೊಂಡಿದ್ದಾನೆ ಎನ್ನುವಂತಹ ಮಾತನ್ನು ಹೇಳಿದ್ದಾನೆ. ಅಂದರೆ ಪರಮಾತ್ಮ ನಮ್ಮಲ್ಲಿ ಇದ್ದಾನೆ ಎನ್ನುವುದು ಅದರಿಂದ ಸ್ಪಷ್ಟ. ಅಂತಹ ಪರಮಾತ್ಮನನ್ನು ನೋಡುವ, ಪರಮಾತ್ಮನನ್ನು ಬೇಡುವ, ಪರಮಾತ್ಮನೊಂದಿಗೆ ಮಾತನಾಡುವ, ಪರಮಾತ್ಮನೊಂದಿಗೆ ಜೀವನವನ್ನು ನಡೆಸುವಂತಹ ಶಕ್ತಿ, ಅವಕಾಶ ನಮಗೆ ಪ್ರಾಪ್ತವಾಗಿದೆ. ಆ ರೀತಿಯಾಗಿ ಪರಮಾತ್ಮನು ಸದಾ ಸರ್ವದಾ ನಮ್ಮನ್ನು ರಕ್ಷಿಸಲಿ. ಪರಮಾತ್ಮನು ನಮ್ಮ ಎಲ್ಲ ವಿಧವಾದಂತಹ ಕುಂದುಕೊರತೆಗಳನ್ನು ನೀಗಿ ಸದಾ ಸರ್ವದಾ ನಮ್ಮನ್ನು ಆನಂದಭರಿತರನ್ನಾಗಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡೋಣ. ಈ ಸಂದರ್ಭದಲ್ಲಿ ತಾವು ವೀಕ್ಷಿಸುತ್ತಿರುವಂತೆ ಶ್ರೀ ವೆಂಕಟನಾಥನ ದಿವ್ಯವಾದಂತಹ ರಥೋತ್ಸವ ಸೇವೆ ಈ ಆನಂದಗಿರಿಯಲ್ಲಿ ನಿರಾತಂಕವಾಗಿ ನಡೆಯುತ್ತಿದೆ. ಬೀಸುವ ಗಾಳಿಯ ಮಧ್ಯದಲ್ಲಿ ಅತ್ಯಂತ ಆನಂದಭರಿತವಾದಂತಹ ರೀತಿಯಲ್ಲಿ ಆ ಪರಮಾತ್ಮನ ರಥೋತ್ಸವ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಭಕ್ತರೆಲ್ಲರ ವಿಶೇಷವಾದಂತಹ ಒಂದು ಪ್ರಯತ್ನ, ಭಕ್ತರೆಲ್ಲರ ಉತ್ಸಾಹ ಇವೆಲ್ಲವೂ ಕೂಡ ಈ ರಥೋತ್ಸವದ ಸಂದರ್ಭದಲ್ಲಿ ಸ್ಫುಟವಾಗಿ ಕಂಡುಬರುತ್ತಿದೆ. ರಥೋತ್ಸವವನ್ನು ನಡೆಸುವಂತಹ ಆ ಒಂದು ಪ್ರಕ್ರಿಯೆ ಅತ್ಯಂತ ಮುಖ್ಯವಾದದ್ದು. ರಥಚಕ್ರವನ್ನು ಹಿಡಿದು ನಿಲ್ಲಿಸುವಂತಹ ವ್ಯವಸ್ಥೆ, ರಥಚಕ್ರವು ಮುಂದೆ ಹೋಗುವಂತೆ ಮಾಡುವಂತಹ ವ್ಯವಸ್ಥೆ, ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಿರ್ವಹಿಸಿಕೊಂಡು ಬರಲಾಗುತ್ತಿದೆ. ಯಾವುದೇ ವಿಧವಾದಂತಹ ಸಮಸ್ಯೆ ಇಲ್ಲದೇ ಇರುವಂತಹ ರೀತಿಯಲ್ಲಿ ಈ ವ್ಯವಹಾರಗಳನ್ನು ನಡೆಸಬೇಕಾಗುತ್ತದೆ. ಅತ್ಯಂತ ಭಾರವಾಗಿರುವಂತಹ ರಥಗಳು ಅತ್ಯಂತ ಚಾಕಚಕ್ಯತೆಯಿಂದ ನಿರ್ವಹಿಸಬೇಕಾದಂಥವುಗಳು. ಅವುಗಳೆಲ್ಲವನ್ನೂ ಕೂಡ ನಿರ್ವಹಿಸಿಕೊಂಡು ಬರುವಂತಹ ವಿಶೇಷವಾದಂತಹ ಸಂದರ್ಭಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಈ ಕೆಂಪು ಬಣ್ಣದ ಬಾವುಟಗಳು ರಥ ನಿಲ್ಲುವುದಕ್ಕೆ ಸಂಕೇತಗಳಾಗಿವೆ. ಆ ರೀತಿಯಾಗಿ ಅವುಗಳನ್ನು ತಾವು ಕಾಣುತ್ತಿದ್ದೀರಿ. ಭಜನೆ, ವೇದಪಾರಾಯಣ, ಅದೇ ರೀತಿಯಲ್ಲಿ ಪ್ರಬಂಧ ಪಾರಾಯಣ, ಹೀಗೆ ಅನೇಕ ವಿಧವಾದಂತಹ ಪ್ರಕ್ರಿಯೆಗಳೊಂದಿಗೆ ಈ ಮಹತ್ವಪೂರ್ಣವಾದಂತಹ ಉತ್ಸವ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ರಥೋತ್ಸವ ಸೇವೆ ಅತ್ಯಂತ ಉತ್ಸಾಹದಾಯಕವಾಗಿ ಭಕ್ತಜನರೆಲ್ಲರಿಗೆ ಆನಂದದಾಯಕವಾಗಿ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಇಂತಹ ವಿಶಿಷ್ಟವಾದಂತಹ ರಥೋತ್ಸವ ಸೇವೆಯನ್ನು ಕೈಗೊಂಡಂತಹ ಭಕ್ತಜನರು ಆನಂದ ಪರವಶರಾಗಿ ಈ ಉತ್ಸವದಲ್ಲಿ ಭಾಗಿಗಳಾಗುತ್ತಿದ್ದಾರೆ. ಶ್ರೀನಿವಾಸನಿಗೆ ಕಾಲಕಾಲಕ್ಕೆ ರಥಬೀದಿಯ ಆದ್ಯಂತಗಳಲ್ಲಿ ನೀರಾಜನ ನೈವೇದ್ಯಾದಿಗಳನ್ನು ಸಮರ್ಪಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಎಲ್ಲ ವಿಧವಾದಂತಹ ಸೇವೆಗಳನ್ನು ಸಲ್ಲಿಸುತ್ತಾ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ರಥೋತ್ಸವವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಸಮಸ್ತ ಭಕ್ತರೆಲ್ಲರೂ ಕೂಡ ಈ ಉತ್ಸವದಲ್ಲಿ ಅತ್ಯಂತ ಆನಂದದಿಂದ ಪಾಲ್ಗೊಳ್ಳುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಶ್ರೀ ವೆಂಕಟನಾಥನ ದಿವ್ಯವಾದಂತಹ ಗರ್ಭಗುಡಿಯ ಮೇಲಿನ ದರ್ಶನವನ್ನು ಪಡೆಯುತ್ತಿದ್ದೀರಿ. ವಿಮಾನ ವೆಂಕಟೇಶ್ವರನನ್ನು ಕೂಡ ಕಾಣುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಈ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಕೋಲಾಟ, ಭಜನೆ ಮೊದಲಾದ ಅನೇಕ ವಿಧವಾದಂತಹ ಸೇವೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿವೆ. ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಲಿ. ಶ್ರೇಯಃಕಾಂತನು ಸದಾ ಸರ್ವದಾ ನಮ್ಮನ್ನು ರಕ್ಷಿಸಲಿ. ವೆಂಕಟರಮಣ ಗೋವಿಂದ ಗೋವಿಂದ.
దేవుడు గలవారికి దిగులు చింతయు లేదు. దేవుడు గలవారికి దిగులు చింతయు లేదు. శ్రీ విభుడే అన్నిట రక్షించుగనక దేవుడు గలవారికి దిగులు చింతయు లేదు. శ్రీ విభుడే అన్నిట రక్షించుగనక దేవుడు గలవారికి దిగులు చింతయు లేదు. ఏలిక గలబంటుకు ఏ విచారము లేదు. ఓలి మగడు గల ఆలికి ఒప్పమి లేదు. ఏలిక గలబంటుకు ఏ విచారము లేదు. ఓలి మగడు గల ఆలికి ఒప్పమి లేదు. పోడిమి తండ్రి గల పుత్రుని కంగదలేదు. పోడిమి తండ్రి గల పుత్రుని కంగదలేదు. మేలుగా పండిన భూమికి కరవు లేదు. మేలుగా పండిన భూమికి కరవు లేదు. దేవుడు గలవారికి దిగులు చింతయు లేదు. శ్రీ విభుడే అన్నిట రక్షించుగనక దేవుడు గలవారికి దిగులు చింతయు లేదు. బలము గల రాజుకు భయమేమియు లేదు. కలిమి గల వానికి అక్కరలేదు. బలము గల రాజుకు భయమేమియు లేదు. కలిమి గల వానికి అక్కరలేదు. ఇలను ఆచారవంతునికే పాపమును లేదు. ఇలను ఆచారవంతునికే పాపమును లేదు. తలపు పుణ్యము గల అతనికి చేటు లేదు. తలపు పుణ్యము గల అతనికి చేటు లేదు. దేవుడు గలవారికి దిగులు చింతయు లేదు. శ్రీ విభుడే అన్నిట రక్షించుగనక దేవుడు గలవారికి దిగులు చింతయు లేదు. గురువు గలవానికి కొరత ఏమియు లేదు. పరము గలవానికి భ్రాంతులు లేవు. గురువు గలవానికి కొరత ఏమియు లేదు. పరము గలవానికి భ్రాంతులు లేవు. 20 శ్రీ వెంకటేశుడిన్నిట మాకు గలడు. 20 శ్రీ వెంకటేశుడిన్నిట మాకు గలడు. అరయ దాసులము మా కడ్డాకే లేరు. అరయ దాసులము మా కడ్డాకే లేరు. దేవుడు గలవారికి దిగులు చింతయు లేదు. శ్రీ విభుడే అన్నిట రక్షించుగనక దేవుడు గలవారికి దిగులు చింతయు లేదు. శ్రీ విభుడే
ఇతర ధర్మములందు ఇంచుగలదా మతిదలప పరము నీ మతముననే కలిగే ఇతర ధర్మములందు ఇంచుగలదా మతిదలప పరము నీ మతముననే కలిగే ఇతర